ನಮಸ್ಕಾರ ಬಾಯ್ಜಾನ್. ಇನ್ನೊಂದ್ಸಲ ಏನಾರ ಬಾಯ್ಜಾನ್ ಅಂತ ನಿನ್ ಬಾಯಿಲ್ ಬಂದ್ರೆ ನಮ್ಮನೆ ನಾಯಿ ಉಚ್ಚೆ ಉಚ್ಬಿಡ್ತೀನಿ ನಿಮ್ ಬಾಯಿ ಒಳಕ್ಕೆ. ನಾನೇನ್ ಮಾಡ್ದೆ? ನಮ್ಗೆ ಬೈತಾ ಇದ್ದೀರಾ? ನೀವೇನ್ ಮಾಡಿದ್ರ? ನಮ್ ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಮಾಡೋ ಟೈಮಲ್ಲಿ ಕಳ್ರು ತರ ಹೊನ್ಸ್ಕೊಂಡ್ ಕಲ್ಲು ಹೊಡಿತೀರಾ? ಚಾಪ್ರೆ ಬೊಡ್ಡೆ ಐತ್ಲಾ? ಅದು ನಾವ್ ಹೊಡ್ದಿರೋದಲ್ಲ ಬೈ, ಗಾಳಿ ಬರ್ತಕ್ ಹಂಗೆ ಆಡ್ಕ ಬಂದಿರೋದು. ಗಾಳಿ ಬರ್ತಕ್ ಹಾಗೆ ಬರೋಕೆ ಅದೇನ್ ಪರಿ ಒಳಕ್ಕೆ ಐತೇನಲ್ಲಿ ಆಡ್ಕ ಬಂದಿರೋ ಕಾಲ್ನ ತಗ್ದಿ ಎಲ್ಲ ಸೇರ್ಕೊಂಡ್ ತಿಕ್ಕಿಟ್ಕೊಂಬಿಡಿ. ನಿಮ್ದಕ್ಕೆ ಡಿಜೆಗೆ ಹಾಕೊಂಡು ಡ್ಯಾನ್ಸ್ಗೆ ಆಡಿದ್ರೆ ನಮ್ಗೆ ಸೌಂಡ್ ಪೊಲ್ಯೂಷನ್ ಹಾಕಿಲ್ಲ, ನಮ್ಗೆ ಕಿವಿಗೆ ಹೋಗಿಲ್ಲ. ನಿಮ್ದು ಕಿವಿಗೆ ಹೋಗ್ಬಿಟ್ರೆ ನಿಮ್ದು 2 ಕರಿ ಜಾಮೂನ ತಗೊಂಡು ತಗ್ದಿ 2 ಕಿವಿ ಬಿಕ್ಕಂಬಿಡಿ. ಅಲ್ಲಾ ಬುಡ್ಡೆ ಐತ್ಲಾ, ನೀವು ದಿನಕ್ಕೆ 5 ಸಲ ಮಸೀದಿಯಲ್ಲಿ ಅಲ್ಲಾ ಹೋಗ್ಬರಂತ 5 ಸಲ ಕೂಗ್ತೀರಿ. ಅದೇ ನಾವು ವರ್ಷಕ್ಕೂ ಒಂದ್ಸಲ 5 ದಿನ ನಮ್ ಗಣೇಶನ್ ಕೂರಿಸ್ಬಿಟ್ಟು ಡಿಜೆ ಹಾಕುದ್ರೆ ನಿಮ್ಗಳು ತೀಕೂಕೆ ಮೆಣಸೆಗಿತ್ತಂಗ ಆಗ್ತದ. ಅಲ್ಲ ಬೈ, ನಿಮ್ದಕ್ಕೆ ಗಣೇಶ ನಮ್ದು ಮಸೀದಿ ಮುಂದೆಗೆ ಹೋಗ್ಬೇಕು, ಬೇರೆ ರೋಡ್ಗೆ ಎಲ್ಲ ಓಕೆ ನಿಮ್ಗೆ? ಅಯ್ಯೋ ಬೇರೆ ರೋಡಾ? ಚಪ್ರಿ ಬೋಡ್ಡೆ ಇದ್ನೆ ಆ ರೋಡೇ ನಿಮ್ಮ ಅಪ್ಪಂದ? ಅಯ್ಯೋ ಲೋಡೆ ಕೇಬಲ್ಗಳ ಇದು ನೀವ್ ಹೇಳ್ದಂಗೆ ಕೇಳಕ್ಕೆ ಪಾಕಿಸ್ತಾನ ಅಲ್ಲಕನಲ್ಲಿ ಕರ್ನಾಟಕ, ಅದು ಮದ್ದೂರು. ಸರಿ ಬಿಡಿ ಬೈ, ನಮ್ದು ಕಡೆ ತಪ್ತಿ ಆಗ್ಬಿಟ್ಟಿದೆ. ಇನ್ನೊಂದ್ಸಲ ಹೀಗೆ ಮಾಡಲ್ಲ. ಇನ್ನೊಂದ್ಸಲ ಈಗ ಮಾಡೋದಿರ್ಲಿ, ಯೋಚನೆ ಮಾಡ್ಬೇಡಿ. ಯಾಕೆ ಅಂತಂದ್ರೆ ಇವಾಗ ಮಾರಿರೋದಕ್ಕೆ ನಾವು ಕೊಟ್ಟಿರೋ ಅವಳಿಗೆ ಎಲ್ರು ಮನೆ ಬಾಕ್ಲ ಹಾಕೊಂಡು ಮನೆಯಿಂದ ಆಚೆಗೆ ಬರ್ತಾ ಇಲ್ಲ. ಹೇಳಿ ಕೇಳಿ ನಾವ್ ಯಾರು ಹೇಳೋ ಮಂಡ್ಯ ಐತ್ಲೋ, ಇವೆಲ್ಲ ನಮ್ಮ ಹತ್ರ ಬೇಡ. ಚಪ್ರಿ ಬೊಡ್ಡೆ ಐತ್ಲಾ.